ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಭಾನುಮತಿ ಮತ್ತು ಕರ್ಣ. ದುರ್ಯೋಧನ. ಭಾನುಮತಿ ದುರ್ಯೋಧನನ ಪತ್ನಿ. ದುರ್ಯೋಧನನ ಪಾತ್ರ ಮಹಾಭಾರತದ ಕಥೆಯಲ್ಲಿ ಎಲ್ಲೆಡೆಯೂ ಎದ್ದು ಕಾಣುತ್ತದೆ. ಆದರೆ ಈತನ ಪತ್ನಿ ಭಾನುಮತಿ ಕುರಿತು ಪ್ರಸ್ತಾಪಗಳು ಹೆಚ್ಚು ಕಡೆ ಕಂಡು ಬರುವುದಿಲ್ಲ. ಭಾನುಮತಿ ಕಳಿಂಗ ರಾಜ್ಯದ ರಾಜನಾದ ಚಿತ್ರಾಂಗದನ ಮಗಳು. ಕಳಿಂಗ ರಾಜ್ಯದಲ್ಲಿ ಈಕೆಯ ಸ್ವಯಂವರ ಏರ್ಪಟ್ಟಿರುತ್ತದೆ. ಸ್ವಯಂವರಕ್ಕೆ ಇತರ ರಾಜರಂತೆ ದುರ್ಯೋಧನನಿಗೂ ಆಹ್ವಾನ ಬಂದಿರುತ್ತದೆ. ದುರ್ಯೋಧನ ಹಾಗೂ ಕರ್ಣ ಸ್ವಯಂವರಕ್ಕೆ ಬಂದಿರುತ್ತಾರೆ. ಹಾಗೆಯೇ ಈ ಸ್ವಯಂವರಕ್ಕೆ ಶಿಶುಪಾಲ, ಜರಾಸಂಧ, ಭೀಷ್ಮಕ, ರುಕ್ಮಿ ಮೊದಲಾದ ಪರಾಕ್ರಮಿಗಳು ಬಂದಿರುತ್ತಾರೆ. ಸ್ವಯಂವರ ಶುರುವಾದ ಕೂಡಲೇ ರಾಜಕುಮಾರಿ ಭಾನುಮತಿ ಹೂವಿನ ಹಾರದೊಂದಿಗೆ ಸಭೆಯ ಮಧ್ಯೆ ನಡೆದು ಬರುತ್ತಾಳೆ. ಅವಳ ಎಡಬಲಗಳಲ್ಲಿ ಅನೇಕ ಸೈನಿಕರು, ಸಖಿಯರು ಇದ್ದು ಎಲ್ಲಾ ರಾಜರುಗಳ ಹೆಸರುಗಳನ್ನು, ಅವರ ಶೌರ್ಯ ಪರಾಕ್ರಮಗಳನ್ನು ವಿವರಿಸುತ್ತಾ ಹೋಗುತ್ತಾರೆ. ಹಾಗೆ ಬರುತ್ತಿದ್ದಾಗ ದುರ್ಯೋಧನನ ಹತ್ತಿರ ಬಂದಾಗ ಎಲ್ಲಾ ವಿವರ ಕೇಳಿ ದುರ್ಯೋಧನನಿಂದ ಮುಂದೆ ಸಾಗುತ್ತಾಳೆ. ಮೊದಲೇ ಅವಳ ಸೌಂದರ್ಯಕ್ಕೆ ಮನಸೋತು ಒಳಗೊಳಗೆ ಪ್ರೀತಿಸುತ್ತಿದ್ದ ದುರ್ಯೋಧನನಿಗೆ ಅವಳ ತಿರಸ್ಕಾರ ಹಿಡಿಸಲಿಲ್ಲ. ಕೂಡಲೇ ಮುಂದೆ ನುಗ್ಗಿ ಅವಳ ಕೈಹಿಡಿದು ಎಳೆದೊಯ್ದು ರಥದಲ್ಲಿ ಕೂರಿಸಿ, ಯಾರಿಗಾದರೂ ತಡೆಯುವ ಧೈರ್ಯವಿದ್ದರೆ ನನ್ನ ಸ್ನೇಹಿತ ಕರ್ಣನನ್ನು ಜಯಿಸಿ ಯುವರಾಣಿ ಭಾನುಮತಿಯನ್ನು ಕರೆದೊಯ್ಯಿರಿ ಎಂದು ಉದ್ಘೋಷಿಸುತ್ತಾನೆ. ಎಲ್ಲಾ ರಾಜರು ಕರ್ಣನನ್ನು ಎದುರಿಸಲು ಸಾಧ್ಯವಾಗದೆ ಹಿಂತಿರುಗಿದರು. ಮದುವೆಯಾದ ನಂತರವೂ ದುರ್ಯೋಧನ ಭಾನುಮತಿಯನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ನಡೆಸಿಕೊಳ್ಳುತ್ತಾನೆ. ಅವಳ ಮೇಲಿನ ಮೋಹದಿಂದ ಅವನು ಬೇರೆ ವಿವಾಹವನ್ನು ಮಾಡಿಕೊಳ್ಳಲಿಲ್ಲ. ಒಮ್ಮೆ ಭಾನುಮತಿ ಮತ್ತು ಕರ್ಣ ಪಗಡೆ ಆಡುವುದೆಂದು ತೀರ್ಮಾನಿಸಿದರು. ಸೋತವರು ಗೆದ್ದವರಿಗೆ ಅವರ ಕಂಠಹಾರವನ್ನು ಕೊಡಬೇಕೆಂದು ತೀರ್ಮಾನವಾಗಿತ್ತು. ಭಾನುಮತಿ ಕ್ರಮೇಣ ಆಟದಲ್ಲಿ ಸೋಲುತ್ತಾಳೆ. ಆದರೆ ಪಣದಂತೆ ತನ್ನ ಮುತ್ತಿನ ಹಾರವನ್ನು ಕೊಡಲು ಒಪ್ಪುವುದಿಲ್ಲ. ಆಗ ಕರ್ಣ ಅವಳ ಮುತ್ತಿನ ಸರಕ್ಕೆ ಕೈ ಹಾಕಿ ಎಳೆಯುತ್ತಾನೆ. ಆಗ ಮುತ್ತಿನ ಸರ ತುಂಡಾಗಿ ಮುತ್ತುಗಳೆಲ್ಲ ನೆಲಕ್ಕೆ ಬಿದ್ದು ಚಲ್ಲಾಪಿಲ್ಲಿಯಾಗುತ್ತದೆ. ಅದೇ ಹೊತ್ತಿಗೆ ದುರ್ಯೋಧನನು ಅಲ್ಲಿಗೆ ಬರುತ್ತಾನೆ. ಆತ ಕರ್ಣನನ್ನು ಅಪಾರ್ಥ ಮಾಡದೆ ಕೆಳಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಮುತ್ತುಗಳನ್ನು ಆರಿಸಿ ಕರ್ಣನಿಗೆ ಕೊಡುತ್ತಾನೆ. ಈ ಕಥೆ ಮೂಲ ಮಹಾಭಾರತದಲ್ಲಿ ಇಲ್ಲದಿದ್ದರೂ ದುರ್ಯೋಧನ ಮತ್ತು ಕರ್ಣರ ಸ್ನೇಹ ಹೀಗಿತ್ತೆಂದು ನಿರೂಪಿಸಲು ಹೆಣೆದಿರಬಹುದು. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.